ನಮ್ಮ ಗುರಿನ ಸಾಧಿಸೋದರಲ್ಲಿ ನಾವು ಸೋತರೂ ಪರವಾಗಿಲ್ಲ, ಗುರಿಯ ದಾರಿಯಲ್ಲಿ ಪ್ರಯತ್ನ ಪಡ್ತಾನೇ ಇರಬೇಕು. ಅದನ್ನು ಬಿಟ್ಟು ಗುರಿ ಇಲ್ಲದೆ ಬದುಕೋದರಿಂದ ಬದುಕು ಬದಲಾಗುತ್ತೆ, ಆದರೆ ಪರರಂತೆ ನಮ್ಮ ಬದುಕು ಆಗಿಬಿಡುತ್ತೆ. ಆಗ ಪರರಿಗೂ ನಮಗೂ ವ್ಯತ್ಯಾಸ ಇರುವುದಿಲ್ಲ. ನಾವು ಕಲಿತ ವಿದ್ಯೆಗೆ, ಪಡೆದ ಜ್ಞಾನಕ್ಕೆ, ತಿಳಿದುಕೊಂಡ ವಿಜ್ಞಾನಕ್ಕೆ, ಅನುಭವದ ಜ್ಞಾನ ಸಾಗರಕ್ಕೆ ಬೆಲೆ ಇಲ್ಲದಂತೆ ಆಗಿ ಹೋಗುತ್ತೆ. ದೇವರು ಕೊಟ್ಟ ಈ ಮನುಷ್ಯ ಜನ್ಮ ಅದು ಒಂದು ಬಹುಮಾನ ಇದ್ದಂತೆ. ಈ ಜೀವನ ಸಾರ್ಥಕ ಮಾಡಿಕೊಳ್ಳುವಂತಹ ಕರ್ತವ್ಯ ಜವಾಬ್ದಾರಿ ಮನುಷ್ಯನಿಗಿದೆ. ಅದನ್ನು ತಿಳಿದು ಅರ್ಥ ಮಾಡಿಕೊಂಡು ಬದುಕಿದರೆ ಮಾತ್ರ ಬದುಕಿಗೆ ಅರ್ಥ, ಜೀವನ ಸಾರ್ಥಕ ಆಗುತ್ತೆ. ಏನಂತೀರಾ ಸ್ನೇಹಿತರೆ? ನಮಸ್ಕಾರ ಹಾಗೂ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.